So once again, welcome all of you to the LMS on the basics of electrical power system, an initiative taken by the Department of Collegiate and Technical Education. So today I will be discussing session 50 of unit 6, that is the basics of transmission and distribution. So either the course outcome ಏನು? So the course outcome says that at the end of the session, the student will be able to describe the basic elements of the electrical transmission and distribution. ಅಂದ್ರೆ ಈ ಯೂನಿಟ್ ಆದ್ಮೇಲೆ ಓಕೆ ಸೊ ದ ಸ್ಟೂಡೆಂಟ್ಗೆ ಇದರದ್ದು ಕಾನ್ಸೆಪ್ಟ್ಸ್ ತಿಳಿಸಿರ್ತೀವಿ. ಸೊ he would have understood and he should be able to describe the basic elements of electrical transmission and distribution. ಅರ್ಥ ಆಯ್ತಾ? Okay. Next, we will see what we had discussed in session 49. That is a small recap of it. So, ಏನು ನಾವು ಡಿಸ್ಕಸ್ ಮಾಡಿದ್ವಿ ಸೆಷನ್ 49 ಅಲ್ಲಿ ಅಂದ್ರೆ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ವಾಟ್ ಆರ್ ಇಟ್ಸ್ ಆಬ್ಜೆಕ್ಟಿವ್ಸ್, ಹೌ ವಿ ಕ್ಯಾನ್ ಇಂಪ್ಲಿಮೆಂಟ್ ಇಟ್ ಅಂಡ್ ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್. ಸೊ ಇದ್ರದ್ದು ಒಂದು ಐಡಿಯಾ ಕೊಟ್ಟಿದ್ವಿ ಸೆಷನ್ 49 ಅಲ್ಲಿ. ಈಗ ನೆಕ್ಸ್ಟ್ ಲೆಟ್ ಅಸ್ ಗೋ ಟು ಸೆಷನ್ 50. ಸೊ ಸೆಷನ್ 15 ಅಲ್ಲಿ ನಾವು ಏನು ನೋಡ್ತೀವಿ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ the load dispatch center, what are the functions of the load dispatch center and what is the hierarchy of the load dispatch center. So onondanne let us look into it. Okay, so next topic is load dispatch center. So load dispatch center ಹೇಳಕ್ ಮುಂಚೆ see ನಮಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಎಲೆಕ್ಟ್ರಿಸಿಟಿ ಈಸ್ ಸಚ್ ಆನ್ ಕಮಾಡಿಟಿ. ಈಗಿನ ಕಾಲಕ್ಕೆ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗು ಇಟ್ ಈಸ್ ಲೈಕ್ ಎ ಬ್ರೆತ್. ಸೊ ಅಂದರೆ ವಿ ಕೆನಾಟ್ ಇಮ್ಯಾಜಿನ್ ಲೈಫ್ ವಿದೌಟ್ ಎಲೆಕ್ಟ್ರಿಸಿಟಿ. ಸೊ ಇಫ್ ದಿಸ್ ಎಲೆಕ್ಟ್ರಿಸಿಟಿ ಹ್ಯಾಸ್ ಟು ರೀಚ್ ಎವ್ರಿ ಡೋರ್, ಅಂದರೆ ಪ್ರತಿ ಮನೆ ಬಾಗಿಲಿಗೂ ಎಲೆಕ್ಟ್ರಿಸಿಟಿ ಬರಬೇಕಾದ್ರೆ ಓಕೆ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಪ್ರತಿ ಒಂದು ಕಾಂಪೋನೆಂಟು ಕರೆಕ್ಟಾಗಿ ಕೆಲಸ ಮಾಡಿ, ಅರ್ಥ ಆಯ್ತಾ, ಅದು ನಮಗೆ ಮನೆ ಬಾಗಿಲಿಗೆ ಬರಬೇಕಾಗತ್ತೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳೋದು ಯಾರು? ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ಅಸ್ ಎ ಕಂಟಿನ್ಯೂಸ್ ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಈಸ್ ದ ಲೋಡ್ ಡಿಸ್ಪ್ಯಾಚ್ ಸೆಂಟರ್. ಸೊ ಈ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಅಂದ್ರೆ ಏನು? ಇಟ್ ಈಸ್ ಅನ್ ಆರ್ಗನೈಸೇಷನ್ ವಿಚ್ ಕೋಆರ್ಡಿನೇಟ್ಸ್ ಆಲ್ ದಿ ಪವರ್ ಸ್ಟೇಷನ್ಸ್. ಸೊ ಎಲ್ಲ ಪವರ್ ಸ್ಟೇಷನ್ ಅಲ್ಲೂ ಒಂದು ಸಾರ್ಟ್ ಆಫ್ ಕೋಆರ್ಡಿನೇಷನ್ ತರುತ್ತೆ. ಓಕೆ, ಹೆಂಗ್ ಮಾಡ್ತಾರೆ ಅವರು? ಬೈ ಪ್ಲಾನಿಂಗ್, ಕಂಟ್ರೋಲ್ ಅಂಡ್ ಮಾನಿಟರಿಂಗ್ ದ ಪವರ್ ಡಿಮ್ಯಾಂಡ್ ಅಂಡ್ ಜನರೇಷನ್. ಸೊ ಪವರ್ ಎಷ್ಟು ಜನರೇಟ್ ಆಗ್ತಾ ಇದೆ, ಜನರೇಟ್ ಆಗ್ತಾ ಇರೋ ಪವರು ಡಿಮ್ಯಾಂಡ್ಗೆ ಸ್ಯಾಟಿಸ್ಫೈ ಆಗ್ತಾ ಇದೆಯಾ, ಆಗಲ್ಲ ಅಂದರೆ ಯಾವ ಥರ ಅವರು ಮ್ಯಾನೇಜ್ ಮಾಡಬೇಕು. ಸೊ ದೇರ್ಫೋರ್ ಲೋಡ್ ಡಿಸ್ಪ್ಯಾಚ್ ಸೆಂಟರು ಇಟ್ ವಿಲ್ ಆಕ್ಟ್ ಲೈಕ್ ಎ ಲಿಂಕ್ ಬಿಟ್ವೀನ್ ದ ಜನರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ distribution. So see, ಪವರ್ ಜನರೇಟ್ ಆಗಿರೋದನ್ನ ನಾವೆಲ್ಲೂ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ಟ್ರಾನ್ಸ್ಮಿಷನ್ ಮಾಡಬೇಕಾಗತ್ತೆ. ಆಮೇಲೆ ಟ್ರಾನ್ಸ್ಮಿಷನ್ ಆಗಿ ನೆಕ್ಸ್ಟ್ ಕನ್ಸ್ಯೂಮರ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ದೇರ್ ಫೋರ್ ಎಷ್ಟು ಜನರೇಟ್ ಆಗತ್ತೆ, ಹೇಗೆ ಟ್ರಾನ್ಸ್ಮಿಟ್ ಆಗತ್ತೆ, ಹೇಗೆ ಡಿಸ್ಟ್ರಿಬ್ಯೂಟ್ ಆಗತ್ತೆ, ಇದನ್ನೆಲ್ಲ ಒಂದು ಕರೆಕ್ಟ್ ಪರ್ಫೆಕ್ಟ್ ಸಿಂಕ್ರೋನಿಸಮ್ ಅಲ್ಲಿ ಓಕೆ ಅದನ್ನ ಮಾಡೋ ಕೆಲಸ ಏನಪ್ಪಾ ಅಂದ್ರೆ ದೇ ಹ್ಯಾವ್ ಟು ಕೋಆರ್ಡಿನೇಟ್ ಬಿಟ್ವೀನ್ ಜನರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ಇದೆಲ್ಲ ಪರ್ಫೆಕ್ಟ್ ಕೋಆರ್ಡಿನೇಷನ್ ಮಾಡೋದು ಯಾವುದಪ್ಪ ಅಂದ್ರೆ ನಮ್ದು ಲೋಡ್ ಡಿಸ್ಪ್ಯಾಚ್ ಸೆಂಟರ್. ಓಕೆ, ಅರ್ಥ ಆಯ್ತಾ?
ಸೊ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ನೋಡೋಣ. ದ ಫಸ್ಟ್ ಆಬ್ಜೆಕ್ಟಿವ್ ಸೇಸ್ ದಟ್ the load dispatch center is going to provide the system security. So it is very important that the equipments are not overloaded. Sufficient amount of protection is provided to the equipments, and also cyber attacks in the protection ಸಿಗಬೇಕು equipmentsಗೆ. ಅರ್ಥ ಆಯ್ತಾ? ಸೊ ಇದ್ರದ್ದು job is taken care of by the load dispatch center. Next objective, optimum use of resources. So when we say optimum use of resources, ಅರ್ಥ ಏನಂದ್ರೆ ಇವಾಗ ಎಷ್ಟೋ ಸೋರ್ಸಸ್ ಇಂದ ನಮಗೆ ಪವರ್ ಬರುತ್ತೆ ಗ್ರಿಡ್ಗೆ. ಸೇ ಥರ್ಮಲ್ ಇರ್ಬೋದು, ಹೈಡ್ರೋ ಇರ್ಬೋದು, ನ್ಯೂಕ್ಲಿಯರ್ ಇರ್ಬೋದು. ಓಕೆ, ಸೊ ಈಗ ಸಡನ್ ಆಗಿ ಲೋಡಲ್ಲಿ ವೇರಿಯೇಷನ್ಸ್ ಆದಾಗ ಯಾವುದನ್ನ ಸ್ವಿಚ್ ಆಫ್ ಮಾಡಬೇಕು, ಓಕೆ, ಯಾವುದರಿಂದ ನಾವು ಯಾವ ರಿಸೋರ್ಸಸ್ ಇಂದ ನಮ್ಗೆ ಎಲೆಕ್ಟ್ರಿಸಿಟಿ ಬಂದರೆ ರೀಸನಬಲ್ ಆಗಿ ಕಸ್ಟಮರ್ಗೆ ವರ್ಕೌಟ್ ಆಗುತ್ತೆ, ಅಂದರೆ ಪರ್ ಯೂನಿಟ್ಗೆ ಕಾಸ್ಟ್ ವೈಸು ಚೀಪಾಗೆ ವರ್ಕೌಟ್ ಆಗಬೇಕು. ಸೊ ಆ ರಿಸೋರ್ಸಸ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಅದರಿಂದ ಬರೋ ಹಂಗೆ ಮಾಡೋದು ಲೋಡ್ ಡಿಸ್ಪ್ಯಾಚ್ ಸೆಂಟರ್ದು ಒನ್ ಆಫ್ ದಿ ಮೇನ್ ಆಬ್ಜೆಕ್ಟಿವ್ ಆಗುತ್ತೆ. ಆಮೇಲೆ ಆಲ್ಸೋ ಇಟ್ ಶುಡ್ ಬಿ ಏಬಲ್ ಟು ಫೋರ್ಕಾಸ್ಟ್, ಅಂದರೆ ಮುಂದೆ ಲೋಡ್ ಯಾವ ಥರ ಇನ್ಕ್ರೀಸ್ ಆಗ್ಬೋದು. ಓಕೆ, ಸೊ ಆಮೇಲೆ ಡಿಮ್ಯಾಂಡ್ ಎಸ್ಟಿಮೇಷನ್. ಸೊ ದಟ್ ಈಸ್ ಎಷ್ಟು ಡಿಮ್ಯಾಂಡ್ಸ್ ಲೋಡ್ ಆಗ್ಬೋದು. ಸೊ ಸಪ್ಲೈಗೆ ಡಿಮ್ಯಾಂಡ್ಗೆ ಈಕ್ವಿಲಿಬ್ರಿಯಂ ಮೇಂಟೈನ್ ಆಗ್ತಾ ಇದೆಯಾ, ಅರ್ಥ ಆಯ್ತಾ? ಸೊ ಇಂಬ್ಯಾಲೆನ್ಸ್ ಬರ್ತಾ ಇಲ್ವಾ ಅದನ್ನು ನೋಡ್ಕೋಬೇಕು. ಆಮೇಲೆ ಮೇಂಟೈನ್ ದ ಪವರ್ ಕ್ವಾಲಿಟಿ ಆಫ್ ದಿ ಪವರ್ ಸಪ್ಲೈ ವಿಚ್ ಇಸ್ ಟ್ರಾನ್ಸ್ಮಿಟೆಡ್ ಥ್ರೂ ದ ರೀಜನಲ್ ಗ್ರಿಡ್. ಸಿ ವೆರಿ ಇಂಪಾರ್ಟೆಂಟ್ ನಮಗೆ ಪವರ್ ಕ್ವಾಲಿಟಿ. ವೆನ್ ವಿ ಸೇ ದ ಪವರ್ ಕ್ವಾಲಿಟಿ ಅಂದರೆ ಕರೆಕ್ಟಾಗಿ ವೋಲ್ಟೇಜ್, ಕರೆಕ್ಟಾಗಿ ಫ್ರೀಕ್ವೆನ್ಸಿ ಮೇಂಟೈನ್ ಆಗ್ತಾ ಇದೆಯಾ. ಯಾಕೆಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿ ಮನೆಗಳಲ್ಲಿ ಏನಾದರೂ ವೇರಿಯೇಷನ್ಸ್ ಆದರೆ ಕಾಸ್ಟ್ಲಿ ಗ್ಯಾಡ್ಜೆಟ್ಸ್ ಲೈಕ್ ಫ್ರಿಡ್ಜ್ ಇರ್ಬೋದು, ಟಿ ವಿಗಳಿರ್ಬೋದು, ಸೊ ಏನಾಗುತ್ತೆ ಕ್ವಾಲಿಟಿ ಮೇಂಟೈನ್ ಆಗದೆ ಇದ್ರೆ ಇದೆಲ್ಲ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ದಿ LDC, ದಟ್ ಈಸ್ ಅ ಲೋಡ್ ಡಿಸ್ಪ್ಯಾಚ್ ಸೆಂಟರ್, ಮೇಂಟೈನ್ಸ್ ಎ ಗುಡ್ ಕ್ವಾಲಿಟಿ ಆಫ್ ಪವರ್. ಓಕೆ, ಆಮೇಲೆ ನೆಕ್ಸ್ಟ್ ರೆಗ್ಯುಲೇಟ್ ದ ಸಿಸ್ಟಮ್ ಫ್ರೀಕ್ವೆನ್ಸಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಸಿಸ್ಟಮ್ ಫ್ರೀಕ್ವೆನ್ಸಿ ಎಷ್ಟಿರಬೇಕು ಅಂದರೆ 49.5 ಹರ್ಟ್ಸ್ ಟು 50.2 ಹರ್ಟ್ಸ್. ಈ ಫ್ರೀಕ್ವೆನ್ಸಿ ರೇಂಜಸ್ ಅಲ್ಲಿ ಇದ್ರೆ, ಓಕೆ, ಆಸ್ ಪರ್ ದ ಇಂಡಿಯನ್ ಎಲೆಕ್ಟ್ರಿಸಿಟಿ ಗ್ರಿಡ್ ಕೋಡ್. ಓಕೆ, ಈ ರೇಂಜ್ ಅಲ್ಲಿ ಇದ್ರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ಗೆ ಪರ್ಫೆಕ್ಟ್ ಆಗಿ ಸೇಫ್ಟಿ ಇರುತ್ತೆ. ಏನಾದರೂ ವೇರಿಯೇಷನ್ಸ್ ಆದರೆ then there are chances of faults occurring in the electrical equipments. ಆಮೇಲೆ next objective is help to quickly restore the system after any disturbance. ಸೊ ಯಾವಾಗಲೂ ಅಷ್ಟೇ, ಸಿ ಏನಾದರೂ ಫಾಲ್ಟ್ಸ್ ಆಗಿ ಪ್ರಾಬ್ಲಮ್ ಆದಾಗ we expect to the electricity is restored very quickly. So who is going to take care of it? The load dispatch center. ಸೊ ಅವ್ರದ್ದು ಜವಾಬ್ದಾರಿ ಏನಪ್ಪಾ ಅಂದರೆ ಫಾಲ್ಟ್ಸ್ ಆಗಲ್ಲ ಅಂತ ಇಲ್ಲ, ಫಾಲ್ಟ್ಸ್ ಆದ್ರೂ ಫಾಲ್ಟ್ಸ್ ಇಂದ ರಿಕವರಿ ಬೇಗ ಆಗಿ ನಮಗೆ ವಾಪಸ್ ಎಲೆಕ್ಟ್ರಿಸಿಟಿ ಬರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟುಡ್? ಓಕೆ, ಸೊ ದ ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಈಸ್ ಕಮ್ಯುನಿಕೇಶನ್ ಆ್ಯಂಡ್ SCADA management. So SCADA basically stands for the supervisory control and data acquisition. So ಇಲ್ಲಿ ಕಂಪ್ಯೂಟರ್ ಕಂಟ್ರೋಲ್ ಇಂದ ಏನು ಮಾಡ್ತೀವಿ ನಾವು, ಲೆಟ್ ಅಸ್ ಸೇ ಎಲ್ಲೋ ಒಂದು ಕಡೆ ಒಂದು ಫಾಲ್ಟ್ ಆಗಿತ್ತು. ಸೊ ಅದರದ್ದು ಡೇಟಾ ಎಲ್ಲ ನಾವು ಕಲೆಕ್ಟ್ ಮಾಡಿ ಸ್ಟೋರ್ ಮಾಡಿಕೊಂಡು ಅದರಿಂದ ನಾವು ಅನಾಲಿಸಿಸ್ ಮಾಡಿ, ಓಕೆ, ಇನ್ ಫ್ಯೂಚರ್ ಇಂಥ ಫಾಲ್ಟ್ ಆಗದೇ ಇರೋ ಥರ ನೋಡ್ಕೋತೀವಿ. ಸೊ ಇದರಿಂದ ಏನಾಗುತ್ತೆ, ಈ ಇಂಟೆಲಿಜೆಂಟ್ ಕಂಟ್ರೋಲಿಂದ ನಮಗೆ ಪ್ರೊಟೆಕ್ಷನ್
of the system ಸಿಗುತ್ತೆ, and also ನಮಗೆ reliability will improve, so that future ಅಲ್ಲಿ ನಮಗೆ ಆದಷ್ಟು faults ಅನ್ನ ನಾವು ಕಮ್ಮಿ ಮಾಡ್ಕೋಬಹುದು. ಆಮೇಲೆ next, ensures the stability of the power system. So stability of the power system andre the ability of the power system to return to its stable condition after the occurrence of the fault. So ivaga akasmat enadru one system alli fault aadaga, okay, so henge eshtu bega the system will return to its normal, so that long time fault anna retain ಆಗಬಾರ್ದು. ಸೊ ಈ ಲೋಡ್ ಡಿಸ್ಪ್ಯಾಚ್ ಸೆಂಟರು ತುಂಬ ಇಂಟೆಲಿಜೆಂಟ್ ಆಗಿ ಇಟ್ ಈಸ್ ಏಬಲ್ ಟು ಗೇನ್ ದ ಸ್ಟೆಬಿಲಿಟಿ ಆಫ್ ದಿ ಸಿಸ್ಟಮ್. ಓಕೆ, ನೆಕ್ಸ್ಟ್, supervision and control over the inter-regional links. See, so load dispatch center do another important objective ಏನಪ್ಪಾ ಅಂದ್ರೆ, so the entire grid na, okay, so one region ಇಂದ ಇನ್ನೊಂದು region ಗೆ connect ಆಗ್ತಾ ಇರೋ grid na it is going to continuously monitor, and it is continuously going to control the grid, so that no major faults are going to occur, and we are going to have the, what do you call it, as stability of the system, and also in turn we'll have a reliable system. Next, safety of the equipment. So it is very important that namge equipments na we have to see that ಯಾವ ಮೇಜರ್ ಫಾಲ್ಟ್ ಆಗದೆ ಎಕ್ವಿಪ್ಮೆಂಟ್ ಡ್ಯಾಮೇಜ್ ಆಗದೆ ಇರೋ ಥರ ನಾವು ನೋಡ್ಕೋಬೇಕು. ಸೊ ಲೋಡ್ ಡಿಸ್ಪ್ಯಾಚ್ ಸೆಂಟರ್ದು ಅನದರ್ ಆಬ್ಜೆಕ್ಟಿವ್ ಇಸ್ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದಿ ಸೇಫ್ಟಿ ಆಫ್ ದಿ ಎಕ್ವಿಪ್ಮೆಂಟ್. ಆಮೇಲೆ ನೆಕ್ಸ್ಟ್, ಲೋಡ್ ಶೆಡ್ಡಿಂಗ್ ಇಂಪ್ಲಿಮೆಂಟೇಷನ್. ಸಿ, ಡಿಮ್ಯಾಂಡ್ ಒಂದು ಕಡೆ, ಸಪ್ಲೈ ಒಂದು ಕಡೆ, ಬೋತ್ ಆಫ್ ದೆಮ್ ಕಂಟಿನ್ಯೂಸ್ ಆಗಿ ನಮಗೆ ಮ್ಯಾಚ್ ಆಗ್ತಾ ಇರಬೇಕು, ಸೊ ದಟ್ ದೇರ್ ಈಸ್ ಎ ಪರ್ಫೆಕ್ಟ್ ಈಕ್ವಿಲಿಬ್ರಿಯಮ್. ಸೊ ಸಪೋಸ್ ದ, ವಾಟ್ ಯು ಕಾಲ್ ಇಟ್ ಆಸ್, ಲೋಡ್ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂದರೆ ಆವಾಗ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಏನು ಮಾಡಬೇಕು, ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಲೋಡ್ ಶೆಡ್ಡಿಂಗ್ ಮಾಡಬೇಕಾಗತ್ತೆ. ಸೊ ಲೋಡ್ ಶೆಡ್ಡಿಂಗ್ ಮಾಡಬೇಕಾದ್ರೆ it has to plan properly, it has to inform the public properly. ಸೊ ನೀವಿಗೆ ಗಮನಿಸ್ದಂಗೆ ಇವಾಗ ಸಪೋಸ್ ಏನಾದರೂ ಲೋಡ್ ಶೆಡ್ಡಿಂಗ್ ಮಾಡ್ತೀವಿ ಅಂದರೆ ನ್ಯೂಸ್ ಪೇಪರ್ಸಲ್ಲಾಗಲಿ ಅನೌನ್ಸ್ಮೆಂಟ್ಸ್ ಆಗುತ್ತೆ. ಸೊ ದಟ್ ದ ಕನ್ಸ್ಯೂಮರ್ಗೆ ಅಡ್ವಾನ್ಸ್ ಆಗಿ ಇದ್ರ ಬಗ್ಗೆ ಒಂದು ಗಮನ ಇದ್ದರೆ ಹಿ ಕ್ಯಾನ್ ಪ್ಲಾನ್ ಪ್ರಾಪರ್ಲಿ. ಸೊ ದೇರ್ ಫೋರ್ ಸಪೋಸ್ ಯಾವುದಾದ್ರೂ ಒಂದು ವಾಟ್ ಯು ಕಾಲ್ ಇಟ್ ಆಸ್ ಪ್ಲಾಂಟ್ಗೆ ಮೇಂಟೆನೆನ್ಸ್ ಆಗಬೇಕಾಗತ್ತೆ. ಸೊ ಸೇ ಭಾನುವಾರ ನಾವು ಮೇಂಟೆನೆನ್ಸ್ ಮಾಡ್ತೀವಿ, ಸೊ ವಿ ಆರ್ ಗೋಯಿಂಗ್ ಟು ಶಟ್ ಡೌನ್ ದಿ ಎಂಟೈರ್, ವಿ ಆರ್ ಗೋಯಿಂಗ್ ಟು ಶಟ್ ಡೌನ್ ದ ಪವರ್ ಅಂತ ಹೇಳ್ತೀವಿ. ಸೊ ಆವಾಗ ಇಫ್ ದ ಪಬ್ಲಿಕ್ ಆರ್ ಇನ್ಫಾರ್ಮ್ಡ್, ದೆನ್ ದೇ ಗೆಟ್ ಮೆಂಟಲಿ ಪ್ರಿಪೇರ್ಡ್, ಸೊ ದಟ್ it will not be an inconvenience to the public. So this sort of a planning is also one of the objective of the load dispatch center. Artha aita? So therefore, what are the objectives nodana? Communication and SCADA management, ensure the stability of the power system, supervision and control over the inter-regional links, safety of the equipment, and the load shedding implementations. So these are some of the important objectives of the load dispatch center. So next we will go to the hierarchy of LDC in India. So idu andre iga ya level alli control ಆಗುತ್ತೆ ಪವರ್ ಜನರೇಷನ್ನು, ಅದರದ್ದು ಸೆಕ್ಯೂರಿಟಿ, ಅದರದ್ದು ಸ್ಟೆಬಿಲಿಟಿ ಎಂಬುದನ್ನು ನಾವು ನೋಡೋಣ ಈಗ. ಈಗ ಇಂಡಿಯಾನಲ್ಲಿ ಸುಮಾರು 1073 ಗಿಗಾವಾಟ್ ಜನರೇಟಿಂಗ್ ಕೆಪಾಸಿಟಿ ಇದೆ. ಸೊ ಈ ಹ್ಯೂಜ್ ಜನರೇಟಿಂಗ್ ಕೆಪಾಸಿಟಿ ಇರೋದನ್ನ ಥ್ರೂ ಔಟ್ ದ ಕಂಟ್ರಿ ಹೇಗೆ ಇದನ್ನ
ಎಲ್ಲರಿಗೂ ಕಸ್ಟಮರ್ಸ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ, ಓಕೆ, ಇದನ್ನು ಸಿಸ್ಟಮ್ಯಾಟಿಕ್ಕಾಗಿ, ಓಕೆ, ಪ್ರತಿಯೊಬ್ಬರಿಗೂ ರೀಚ್ ಆಗೋಂಗೆ ಹೆಂಗೆ ಮಾಡ್ತಾರೆ ಅಂದರೆ, ಈ ಜನರೇಟ್ ಆಗಿರೋ ಪವರ್ನ ಗ್ರಿಡ್ಗೆ ಕನೆಕ್ಷನ್ ಕೊಟ್ಟಿರ್ತಾರೆ. ಓಕೆ, ಸೊ ಈ ಗ್ರಿಡ್ಡನ್ನು ನೋಡ್ಕೊಳ್ಳೋದು ಯಾವುದು ಅಂದರೆ ಒಂದು ಆರ್ಗನೈಸೇಷನ್, ದಟ್ ಈಸ್ ದ ಪವರ್ ಸಿಸ್ಟಮ್ ಆಪರೇಷನಲ್ ಕಾರ್ಪೊರೇಷನ್ ಲಿಮಿಟೆಡ್ is a wholly owned Government of India enterprise under the Ministry of Power. So, our jawabdari to ensure the integrated operation of the grid, okay, in a reliable, efficient and secure manner. So, ಒಂದು ಈ ತರ ಒಂದು ಬಾಡಿ ಫಾರ್ಮ್ ಆಗಿದೆ. So, they have to take care of the grid, that is ಜನರೇಟಿಂಗ್ ಪ್ಲಾಂಟ್ಸ್ ಇಂದ ಜನರೇಟ್ ಆಗಿರೋ ಪವರು ಈ ಗ್ರಿಡ್ಗೆ ಹೋಗಿರುತ್ತಲ್ಲ, ಈ ಗ್ರಿಡ್ ಅನ್ನ ನೋಡ್ಕೊಳ್ಳೋ ಜವಾಬ್ದಾರಿ. ಅಂದ್ರೆ ಏನ್ ಮಾಡ್ತಾರೆ, ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾರೆ. ಬಿಕಾಸ್ ಈಚ್ ಅಂಡ್ ಎವ್ರಿ ಪವರ್ ಪ್ಲಾಂಟ್, ಸಪೋಸ್ ದರ್ ಈಸ್ ಎ ಫಾಲ್ಟ್ ಇನ್ ಇಟ್, they cannot take their own decisions. They have to follow certain rules and regulations. So ಇದನ್ನ ಯಾರು ಮಾಡ್ತಾರೆ ಅಂದ್ರೆ, ಓಕೆ, ದ ನ್ಯಾಷನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಅಂತ ಒಂದು ಬಾಡಿ ಇರುತ್ತೆ. ದೇ ವಿಲ್ ಟೇಕ್ ಕೇರ್ ಆಫ್ ಇಟ್, ದೇ ವಿಲ್ ಫಾರ್ಮ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಂಡ್ ಇನ್ ಟರ್ನ್ ಅವ್ರೇನ್ ಮಾಡ್ತಾರೆ, ಅವ್ರು ಒಂದು ಹೈರಾಕಿ ಫಾರ್ಮ್ ಮಾಡ್ಕೋತಾರೆ, ಅಂದ್ರೆ ಒನ್ ಬಿಲೋ ದಿ ಅದರ್. ಸೊ ಏನ್ ಮಾಡ್ತಾರೆ, ದೇ ಹ್ಯಾವ್ ಗಾಟ್ ದ 5 ರೀಜನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್. ಸೊ ನ್ಯಾಷನಲ್ ಅಂದ್ರೆ ಥ್ರೂ ಔಟ್ ದ ಕಂಟ್ರಿ. Next, they will subdivide it into region wise. Okay, so ಆ ಥರ ಇಂಡಿಯಾನಲ್ಲಿ 5 ರೀಜನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಇದೆ. ಸೊ ಯಾವ್ದ್ಯಾವುದು, ದಟ್ ಈಸ್ ದ 5 regional load dispatch centers are the Northern Regional Load Dispatch Center at New Delhi. Next, Western Regional Load Dispatch Center, Mumbai. Eastern Regional Load Dispatch Center, Kolkata. ಮತ್ತೆ Southern Regional Load Dispatch Center, Bengaluru. ಮತ್ತೆ North Eastern Regional Load Dispatch Center, Shillong. ಸೊ ಪ್ರತಿ ಒಂದು ರೀಜನ್ ವೈಸು ಅವ್ರವ್ರಿಗೆ ಜವಾಬ್ದಾರಿ ಒಪ್ಪಿಸ್ತಾರೆ. ಸೊ ಇನ್ ಫರ್ದರ್ ಅವ್ರೇನ್ ಮಾಡ್ತಾರೆ, ರೀಜನ್ ವೈಸ್ ಅವರು ರೂಲ್ಸ್ ರೆಗ್ಯುಲೇಷನ್ಸ್ ಫಾರ್ಮ್ ಮಾಡಿ ಈ ಗ್ರಿಡ್ನ ಕ್ಲೀನಾಗಿ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಸೊ ಈ ತರ ಸಿಸ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ ಮಾಡಿದಾಗ ಏನಾಗತ್ತೆ, ಕಂಟ್ರೋಲ್ ಸಿಗತ್ತೆ, ಆಮೇಲೆ ಆಪರೇಷನ್ನು ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ಓಕೆ, ಲೆಟ್ ಅಸ್ ಲುಕ್ ಇನ್ ಟು ದ ವೇರಿಯಸ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ಸ್. ಸೊ ಪ್ರತಿ ಒಂದು ಲೆವೆಲ್ ಅಲ್ಲಿ ಹೈರಾಕಿಯಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಜವಾಬ್ದಾರಿಗಳು. ಸೊ ಫಸ್ಟ್ ಲೆವೆಲ್ ಅಲ್ಲಿ ನ್ಯಾಷನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಅದರದ್ದು ಏನು ಕೆಲಸ, ಇಟ್ ಈಸ್ ದಿ ಎಪೆಕ್ಸ್ ಬಾಡಿ ಇನ್ ದ ನೇಷನ್ which looks after the national grid. Okay, it is responsible for keeping the grid security, and also it has the authority to schedule and dispatch the electricity over the inter-regional links. So region wise ನೋಡ್ಕೋಬೇಕು, ಅರ್ಥ ಆಯ್ತಾ, such that it is going to get uniformly distributed between the different regions. So ಇದನ್ನ ನೋಡ್ಕೊಳ್ಳೋದು ಯಾವುದು, ನ್ಯಾಷನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್. ಓಕೆ, ಸೊ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿ ನ್ಯಾಷನಲ್ ಗ್ರಿಡ್, ದಟ್ ಈಸ್ ಗ್ರಿಡ್ ದ ಸೆಕ್ಯೂರಿಟಿ ನೋಡ್ಕೋಬೇಕು, ಗ್ರಿಡ್ಗೆ ಅಟ್ಯಾಕ್ಸ್ ಆಗಬಾರ್ದು, ಗ್ರಿಡ್ ಎಫಿಷಿಯಂಟ್ ಆಗಿ ರಿಲಯಬಲ್ ಆಗಿ ವರ್ಕ್ ಮಾಡಬೇಕು. ಸೊ ಅದರಿಂದ ಅದು ಫೇಲ್ಯೂರ್ ಇಲ್ಲದೆ ಸಿಸ್ಟಮ್ಯಾಟಿಕ್ ಆಗಿ ಆಪರೇಟ್ ಆಗುತ್ತೆ. ಸೊ ಅವ್ರದ್ದು ಈ ಇಂಟರ್ ರೀಜನಲ್ ಲಿಂಕ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ರೀಜನ್ ವೈಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಂಬುದನ್ನ ನೋಡ್ಕೋಬೇಕು. ಸೊ ಇವ್ರು ಹಾಕೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ರೀಜನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಇಫ್ ದೇ ಡೋಂಟ್ ಫಾಲೋ, ದೇ ಆರ್ ಗೋಯಿಂಗ್ ಟು ಗೆಟ್ ಫೈನ್ಡ್ ಫಾರ್ ಇಟ್. ಓಕೆ,
ನೆಕ್ಸ್ಟ್ ನೋಡೋಣ ರೀಜನಲ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್. ಸೊ ಅವ್ರದ್ದು ಜವಾಬ್ದಾರಿ ಏನು? ದೇ ಹ್ಯಾವ್ ಟು ಲುಕ್ ಆಫ್ಟರ್ ದ ಡಿಸ್ಪ್ಯಾಚ್ ಆಫ್ ಎಲೆಕ್ಟ್ರಿಸಿಟಿ, ಅಂದರೆ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ನ ಸ್ಟೇಟ್ಸ್ ಟು ದ ಸ್ಟೇಟ್ಸ್ ವಿದಿನ್ ದ ರೀಜನ್. ಸೊ ಒಂದು ರೀಜನ್ಗೆ ಓಕೆ ಇಷ್ಟು ಸ್ಟೇಟ್ಸ್ ಅಂತ ಕವರ್ ಆಗಿರುತ್ತೆ. ಸೊ ಈ ಸ್ಟೇಟ್ಸ್ ಅಲ್ಲಿ ಓಕೆ how the electricity is going to get distributed without any interruptions, without any failures ನೋಡ್ಕೊಳ್ಳೋದು. ಆಮೇಲೆ ಅವ್ರೇನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಗಿವ್ ರೂಲ್ಸ್ ಅಂಡ್ ಡೈರೆಕ್ಷನ್ಸ್ ಟು ದ ಸ್ಟೇಟ್ ಲೋಡ್ ಡಿಸ್ಪ್ಯಾಚ್ ಸೆಂಟರ್. ಓಕೆ, ಸೊ ಸ್ಟೇಟ್ ಲೋಡ್ ಡಿಸ್ಪ್ಯಾಚ್ ಸೆಂಟರು ಇಫ್ ದೇ ಡೋಂಟ್ ಫಾಲೋ ದ ರೂಲ್ಸ್ ಆಫ್ ದ RLDC, they are going to be fined heavily. Next comes the State Load Dispatch Center, SLDC. That is a body to ensure the integrated operation of the power system within a state. Okay, so on the state ಒಳಗಡೆ systematic power distribution reliably without failure ಆಗಬೇಕು ಅಂದರೆ SLDC ಅವ್ರದ್ದು ಜವಾಬ್ದಾರಿ. ಸೊ ಈ ತರ ನೋಡ್ಕೊಳ್ಳಿ, ಒಂದೊಂದು ಲೆವೆಲಲ್ಲಿ ಒಂದೊಂದು LDCಸು ಸಿಸ್ಟಮ್ಯಾಟಿಕ್ ಆಗಿ ಆಪರೇಟ್ ಆದರೆ ಸೊ ಎಲೆಕ್ಟ್ರಿಸಿಟಿ ಫ್ಲೋ ವಿಲ್ ಟೇಕ್ ಪ್ಲೇಸ್ ಸ್ಮೂತ್ಲಿ, ವೆರಿ ಎಫಿಷಿಯೆಂಟ್ಲಿ, ಆ್ಯಂಡ್ ಸೊ ದಿ ಕಸ್ಟಮರ್ಸ್ ಓಕೆ ದಟ್ ಈಸ್ ದ ಕನ್ಸ್ಯೂಮರ್ಸ್, they are not going to face lot of power failures and the entire system goes on smoothly. Okay, na? So let us go to the revision part. The first question is, the LDC acts as a link for generation only, for transmission only, for distribution only. So as per nam discussion, so it will act like a link for generation, transmission and for distribution only. So the correct option is all of the above. Okay. Next, the number of regional load dispatch centers are 4, 5, 6, 7. So ನಿಮಗೆ ಡಿಸ್ಕಸ್ ಮಾಡ್ದಂಗೆ 5 regional load dispatch centers ಇದೆ. Okay. Next, the objective of the load dispatch center is maintain power quality of power supply, regulation the system frequency, help to quickly restore the system after any disturbance, reliable operation of the transmission system. So ಈ ಪಾಯಿಂಟ್ಸ್ ನೀವು ನೋಡ್ತಾ ಇದ್ದಂಗೆ we have discussed all these points in the objectives. So therefore the correct option is all the conditions have to get satisfied. So the option is all of the above. Okay. So ನಿಮಗೆ ರೆಫರೆನ್ಸ್ ಬುಕ್ಸ್ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀವಿ. ಸೊ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾದರೆ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದೀಸ್ ಬುಕ್ಸ್. ಓಕೆ, ಆ್ಯಂಡ್ ದ ಎಂಟೈರ್ ಟೀಮ್ ದಟ್ ಈಸ್ ಹೆಲ್ಪಿಂಗ್ ದ ಸ್ಟೂಡೆಂಟ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ಕೋರ್ಸ್ ಆರ್ the following, okay, from different polytechnics. So I thank all of them for their contribution, and I also thank all of you for patiently listening. So ಏನಾದರೂ suggestions ಇದ್ರೆ ನೀವು lms.dtek@gmail.com ಗೆ you can freely write your suggestions regarding tools agli, contents agli, format agli. Okay, so once again I thank all of you.